ಚಾಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಮಂಗಳವಾರ ಯಾವ ರೀತಿಯಾಗಿತ್ತು, ನಿಫ್ಟಿ ಎಕ್ಸ್ಪೈರಿ ಆಗಿತ್ತು, ಅದೇ ರೀತಿಯಾಗಿ ನಾಳೆ ಮಾರ್ಕೆಟ್ನಲ್ಲಿ ರಜೆ ಇರುತ್ತೆ. ಗುರುನಾನಕ್ ಜಯಂತಿ ಪ್ರಯುಕ್ತ ಗುರುವಾರ ನಾವು ಓಪನ್ ಆಗ್ತೀವಿ. ನಾಳೆ MCX ಮಾರ್ಕೆಟ್ ಓಪನ್ ಇರುತ್ತೆ ಅನ್ಸುತ್ತೆ ಸಂಜೆ, ಆದರೆ ಬೆಳಗ್ಗೆ ಎಲ್ಲ ಮಾರ್ಕೆಟು ಕ್ಲೋಸ್ ಇರುತ್ತೆ. ಸೊ ನೋಡ್ತಾ ಬರೋದಾದ್ರೆ ಇವತ್ತು ರೆಡ್ ಡೇ, ಅನದರ್ ರೆಡ್ ಡೇ, ವೀಕ್ ಆಗಿ ಕ್ಲೋಸಿಂಗ್ ಆಗಿದೆ. 25,600 ಕೂಡ ಬ್ರೇಕ್ ಮಾಡಿ ಕ್ಲೋಸಿಂಗ್ ಆಗಿದೆ ನಿಫ್ಟಿ. ಸುಮಾರು ಸ್ಟಾಕ್ಗಳು ರೆಡ್ಡಲ್ಲೇ ಇತ್ತು. ಐ ಥಿಂಕ್ ಯಾವುದು ಟೈಟನಲ್ಲಿ ಒಳ್ಳೆ ರಿಸಲ್ಟ್ ಬಂದಿತ್ತು, 2.39% ಅಪ್ ಮಾಡಿ ಬಂದಿದೆ. ನಿನ್ನೆ ರಿಸಲ್ಟ್ ಬಂದಿತ್ತು ಅನ್ಸುತ್ತಲ್ವ ಟೈಟನಲ್ಲಿ, ಅದರದ್ದು ಫೆಸ್ಟಿವ್ ಸೀಸನ್ ಇದು ಅಂತೆಲ್ಲ ಹೇಳ್ಬಿಟ್ಟು ರಿಸಲ್ಟ್ಸ್ ಚೆನ್ನಾಗಿದೆ ಅನ್ನೋದನ್ನು ಬಿಟ್ಟರೆ ಇನ್ನೆಲ್ಲದರಲ್ಲೂ ಕೂಡ ಇವತ್ತು ಒಂದು ದೊಡ್ಡ ಸೆಲ್ಲಿಂಗೇ ಬಂದಿದೆ. ಸೊ ಟಾಪ್ ಲೂಸರ್ ಅಂತ ಹುಡುಕೋದಾದರೆ ಇವತ್ತು ಸ್ವಲ್ಪ ಕಷ್ಟ ಇದೆ. ಪವರ್ ಗ್ರಿಡ್ ಅಂತ 3% ಕರೆಕ್ಷನ್ ಬಂದಿರೋದ್ರ ಮೂಲಕ ಇವತ್ತಿನ ಟಾಪ್ ಲೂಸರ್ ಆಗಿದೆ ಪವರ್ ಗ್ರಿಡ್ಡು. ಟೈಟನಲ್ಲಿ 43% ಪ್ರಾಫಿಟ್ ರೈಸ್ ಆಗಿತ್ತು. ನೆನ್ನೆ ಆಫ್ಟರ್ ಮಾರ್ಕೆಟ್ ಅವರ್ಸ್ ಬಂದಿತ್ತು ಅನ್ಸುತ್ತೆ, ನಾನು ಹೇಳೋದು ಮರ್ತೋಗಿದೆ. ರೆವೆನ್ಯೂ 25% ಜಾಸ್ತಿ ಆಗಿತ್ತು, ಪ್ರಾಫಿಟು 43% ಜಾಸ್ತಿ ಆಗಿದೆ. ಆದರೂ ಕೂಡ ಎಸ್ಟಿಮೇಷನ್ನ ಮಿಸ್ ಮಾಡಿದೆ ನೋಡಿ. ಆದರೂ ಕೂಡ ಟೈಟನಲ್ಲಿ ಒಳ್ಳೆ ಅಮೌಂಟ್ ಬಂದಿದೆ. ಭಾರತೀಯ ಏರ್ಟೆಲಲ್ಲಿ ಒಂದಿಷ್ಟು ನ್ಯೂಸ್ ಬರ್ತಾ ಇದೆ. ಹೆಕ್ಸಾಕಾಮ್ ರಿಲೇಟೆಡ್ ನ್ಯೂ ರಿಸಲ್ಟ್ಸ್ ಬಂದಿತ್ತು, ಏರ್ಟೆಲ್ ರಿಸಲ್ಟ್ಸ್ ಬಂದಿತ್ತು. ಈಗ ಇಂಡಸ್ ಟವರಲ್ಲಿ ಅಡಿಷನಲ್ ಆಗಿ ಐ ಥಿಂಕ್ 4% 5% ಸ್ಟೇಕ್ನ ತೊಗೊಳಕ್ಕೆ ಹೋಗ್ತಾ ಇದ್ದಾರೆ. ಇಂಡಸ್ ಟವರ್ 5% ಇಂಡಸ್ ಟವರಲ್ಲಿ ಸ್ಟೇಕ್ ತೊಗೊತೀವಿ ಅಂತ ಹೇಳಿದ್ದಾರೆ, ಅಪ್ರೂವಲ್ ಎಲ್ಲ ಕೇಳಿದ್ದಾರೆ. ಸೊ ಸ್ವಲ್ಪ ನ್ಯೂಸ್ಗಳು ಹರಿದಾಡ್ತಾ ಇದೆ, ಪಾಸಿಟಿವ್ ಆಗಿದೆ. ಪವರ್ ಗ್ರಿಡ್ಡು, ಝೊಮ್ಯಾಟೊ, ಕೋಲ್ ಇಂಡಿಯಾ, ಟಾಟಾ ಮೋಟರ್ಸು, ಸುಮಾರು ಕಂಪ್ನಿಗಳು ಇವತ್ತು 2%ಗಿಂತ ಜಾಸ್ತಿ ರೆಡ್ಡಲ್ಲಿತ್ತು. ಅದೇ ರೀತಿಯಾಗಿ ನಿಫ್ಟಿ ನೆಕ್ಸ್ಟ್ 50 ಅಂತ ನಾವು ನೋಡ್ತಾ ಬರೋದಾದರೆ BPCL ಅಲ್ಲಿ 1.54%, ಬಾಷ್ 2.23% ಬಂದಿರೋದ್ರ ಮೂಲಕ ಇವತ್ತಿನ ಟಾಪ್ ಗೇನರು. ಚೋಳಮಂಡಲಂ ಫೈನಾನ್ಸು, ICICI ಜನರಲ್ ಇನ್ಶೂರೆನ್ಸು ಸ್ವಲ್ಪ ರೆಡ್ಡಲ್ಲಿತ್ತು. ಅದನ್ನೇ ಸ್ಟಾಕ್ಗಳದ್ದು ಒಳ್ಳೊಳ್ಳೆ ರಿಸಲ್ಟ್ಸ್ ಬಂದಿದೆ, ಕೆಲವೊಂದು ಮಾತಾಡ್ತಾ ಹೋಗ್ತೀನಿ. ಸೊ ಸ್ವಲ್ಪ ಪಾಸಿಟಿವಿಟಿ ಬಂದಿರ್ಬೋದು. ಆದರೆ ಟಾಪ್ ಲೂಸರ್ ಅಂದರೆ ಸೋಲಾರ್ ಇಂಡಸ್ಟ್ರೀಸ್. ಇತ್ತೀಚೆಗಷ್ಟೇ ನಿಫ್ಟಿ ನೆಕ್ಸ್ಟ್ 50ಗೆ ಆ್ಯಡ್ ಆದಂಥ ಕಂಪನಿ ಸೋಲಾರ್ ಇಂಡಸ್ಟ್ರೀಸು, ಅದರಲ್ಲಿ ಬಂದಿದೆ. ಪಿಡಿಲೈಟಿಂದು ಕೆಲವರು ಕೇಳಿದ್ರಿ, ರಿಸಲ್ಟು ಕಾಮೆಂಟ್ರಿ ಡೆಡಿಕೇಟೆಡ್ ಆಗಿ ನೋಡಬೇಕಾಗತ್ತೆ. ಸಾಧ್ಯವಾದಷ್ಟು ಡೆಡಿಕೇಟೆಡ್ ಆಗಿ ಬೇಕಾದರೆ ವೀಕ್ಲಿ ಒಂದ್ಸಲ ರೌಂಡ್ ಅಪ್ ಅಂತ ದೊಡ್ಡ ದೊಡ್ಡ ಕಂಪ್ನಿಗಳು ಯಾವ್ದು ಬಂದಿತ್ತು ಅದನ್ನ ಫಾಲೋ ಅಪ್ ಮಾಡೋಕ್ಕೆ ಟ್ರೈ ಮಾಡೋಣ. ಇಂಡಿವಿಜುವಲಿ ಡೇ ಬೇಸಿಸಲ್ಲಿ ಪ್ರಿಲೈಟು ಒಂದು ಕರೆಕ್ಷನ್ ಆಗಿತ್ತು. ಅದೇ ರೀತಿಯಾಗಿ ಸ್ಕ್ರೀನರ್ ತಗೊಳ್ಳೋದಾದರೆ IT ಸೆಕ್ಟರ್ ಆಲ್ ಇನ್ ರೆಡ್ಡು. ನಿನ್ನೆ IT ಸೆಕ್ಟ್ರಲ್ಲಿ ಸ್ವಲ್ಪ, ಇವತ್ತು US ಮಾರ್ಕೆಟಲ್ಲಿ IT ಸೆಕ್ಟರ್ ನೆಗೆಟಿವ್ ಹೋಗುವಂಥ ಸಾಧ್ಯತೆ ಇದೆ. ಸೊ ಗುರುವಾರ ನಾವು ರೆಡ್ಡಲ್ಲಿ ಓಪನ್ ಆದರೆ ಆಶ್ಚರ್ಯ ಇಲ್ಲ. ಸೊ ಏನು ಸ್ಪೆಸಿಫಿಕ್ ನ್ಯೂಸು ಏನು ಅನ್ನೋದನ್ನು ನೋಡ್ತಾ ಹೋಗೋಣ. ಸೊ ಕನ್ಫರ್ಮ್ ಆಗಿ ಇವಾಗ ಝೋನ್ ಒಳಗಡೆ ಬಂದಿದ್ದೀನಿ ಅಂತ ಹೇಳಿದೆ ಯಾವುದು ನಿಫ್ಟಿ. ಸೊ 25,400 ನೆಕ್ಸ್ಟ್ ಇಂಪಾರ್ಟೆಂಟ್ ಸಪೋರ್ಟ್ ನಿಮ್ಗೆ ಗೊತ್ತಿದೆ. 25,500 ಅಫ್ಕೋರ್ಸ್ ರೌಂಡ್ ಲೆವೆಲು ಅಲ್ಲಿ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಅಪ್ಪಿ ಗ್ಯಾಪ್ ಡೌನ್ ಓಪನಿಂಗ್ ಆಯಿತು ಅಂದರೆ ಸೋಮವಾರ ದೊಡ್ಡದಾಗಿ ಸ್ವಲ್ಪ ಹುಷಾರಾಗಿ ನೋಡ್ತಾ ಹೋಗಬೇಕು. 25,400 ಹಿಂದೆ ಇರುವಂಥ ಇಂಪಾರ್ಟೆಂಟ್ ಲೆವೆಲ್ಸ್. ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಸಪೋರ್ಟ್ ಅಂತ ಇರೋದು 25,400 ಅಲ್ಲಿ ತನಕ ಬರೋಕ್ಕೆ ಆರಾಮಾಗಿ ಜಾಗ ಇದೆ ನಿಫ್ಟಿನಲ್ಲಿ. ನೋಡೋಣ ಯಾವ ರೀತಿಯಾಗಿ ಟ್ರ್ಯಾಕ್ ಆಗ್ತಾ ಹೋಗುತ್ತೆ ಅಂತ. ಇವತ್ತು ಇಡೀ ದಿನ ನೆಗೆಟಿವ್ ಆಗಿ ಆಯಿತು, ನೆಗೆಟಿವ್ ಆಗಿ ಓಪನಿಂಗ್ ಆಯಿತು. ಆಲ್ಮೋಸ್ಟ್ ನೆನ್ನೆ ಎಲ್ಲಿ ಕ್ಲೋಸಿಂಗ್ ಆಗಿತ್ತು ಅಲ್ಲೇ ಓಪನ್ ಆಗಿ ಅಲ್ಲಿಂದ ಸೆಲ್ಲಿಂಗ್ ಬರ್ತಾ ಹೋಯಿತು. ದಿನದ ಲೋನು ಕೂಡ ಬ್ರೇಕ್ ಆಗಿ ಲಾಸ್ಟ್ ಮೂಮೆಂಟಲ್ಲಿ FIಗಳು ಬಂದ ಮೇಲೆ ಇನ್ನೂ ಕೂಡ ವೀಕಲ್ಲಿ ಅಂದರೆ FIDAಗಳು ಇಬ್ಬರು ಇವತ್ತು ಸೆಲ್ ಮಾಡಿದ್ದಾರೆ, ಏನು ನೋಡಬೇಕು ಡೇಟಾ. ಬಟ್ ವೀಕಲ್ಲಿ ಕ್ಲೋಸಿಂಗ್ ಆಗಿದೆ ನಿಫ್ಟಿ. ಅದೇ ರೀತಿಯಾಗಿ ಬ್ಯಾಂಕ್ ನಿಫ್ಟಿ ಒಂದು ಬಸ್ ಸ್ಟ್ಯಾಂಡ್ನ ಬಿಟ್ಕೊಟ್ಟಿಲ್ಲ, ಈಗಲೂ ಕೂಡ ಬಸ್ ಸ್ಟ್ಯಾಂಡಲ್ಲೇ ಇದೆ. ಸೊ ಬ್ಯಾಂಕ್ ನಿಫ್ಟಿನೇ ಕಾಪಾಡ್ತಾ ಇರೋದು. ನೆನ್ನೆ ಟೈಟ್ಲು ಕೂಡ ಅದೇ ಆಗಿತ್ತು, ನಿಮ್ಗೆ ಗೊತ್ತಿದೆ. ವಿಕ್ಸು ಮೇಲೆ ಹೋಗ್ತಾ ಇದ್ರು ಕೂಡ ಬ್ಯಾಂಕ್ ನಿಫ್ಟಿ ನಮ್ಮನ್ನ ಕಾಪಾಡಿದೆ ಅಂತ. ಇವತ್ತು ಕೂಡ ಬ್ಯಾಂಕ್ ನಿಫ್ಟಿನೂ ಬಿದ್ದಿತ್ತು ಅಂದರೆ ಇವತ್ತು ಇನ್ನೂ ಫಾಲು 25,500ನೇ ಬ್ರೇಕ್ ಆಗಿಬಿಡ್ತಿದ್ವಿ. ಸೊ ನೋಡೋಣ ಬ್ಯಾಂಕ್ ನಿಫ್ಟಿ ಏನು ಮಾಡುತ್ತೆ ಅಂತ. 57,000 ತನಕ ಜಾಗ ಇದೆ ಬ್ಯಾಂಕ್ ನಿಫ್ಟಿಗೆ ಒಂದು ಹೆಲ್ದಿ ಕರೆಕ್ಷನ್ ಆಗೋಕ್ಕೆ. ಒಂದು ಬಸ್ ಸ್ಟ್ಯಾಂಡ್ನ ಮಾಡ್ತಾ ಇದೆ ಆಲ್ ಟೈಮ್ ಹೈಯಲ್ಲಿ. ಯಾವ ರೀತಿಯಾಗಿ ಚೇಂಜ್ ಆಗುತ್ತೆ ಅಂತ ನೋಡ್ತಾ ಹೋಗೋಣ. ಇಂಡಿಯಾ ವಿಕ್ಸು ಇವತ್ತು 12 ಮೇಲ್ಗಡೆನೇ ಇದೆ. ಒಂದು ದೊಡ್ಡದಾಗಿ ಡ್ರಾಪ್ ಆಗಿದೆ ಇವತ್ತು ಇಂಡಿಯಾ ವಿಕ್ಸು. ಅದಾದಮೇಲೆ ಓಪನಿಂಗಲ್ಲೇ ಅನಿಸುತ್ತೆ, ಓಪನಿಂಗಲ್ಲೇ ದೊಡ್ಡದಾಗಿ ಡ್ರಾಪ್ ಆಗಿದೆ ನೋಡಿ ಇಲ್ಲಿ. ಅದಾದಮೇಲೆ ಇಡೀ ದಿನ ಮತ್ತೆ ಮೇಲ್ಗಡೆ ನೋಡಿತ್ತು. ಏನಾಯಿತು, ಏನು ನ್ಯೂಸು ಅಂತ ಎಕ್ಸ್ಪೆಕ್ಟ್ ಮಾಡಿತ್ತು, ಏನು ಕತೆ ಗೊತ್ತಿಲ್ಲ. ಇಂಡಿಯಾ ವಿಕ್ಸು ತುಂಬ ದೊಡ್ಡದಾಗಿ ಡ್ರಾಪ್ ಡೌನ್ ನೋಡಿ, 10.98 ತನಕ ಹೋಗಿತ್ತು. ಅದಾದಮೇಲೆ ಮೇಲ್ಗಡೆ ಹೋಗಿದೆ. ಸೊ ಇದು ಪ್ರೀ ಮಾರ್ಕೆಟ್ ಸೆಷನ್ಸ್ ಬಗ್ಗೆ ಒಂದು ಡೆಡಿಕೇಟೆಡ್ ವೀಡಿಯೋ ಮಾಡಿದ್ದೆ ಶಾರ್ಟ್ ಸೀರೀಸಲ್ಲಿ. ಯಾರಾದರೂ ನೋಡಿಲ್ಲ ಅಂದರೆ ಈ ವಿಡಿಯೋದ ಲಿಂಕ್ ಕೊಟ್ಟಿರ್ತೀನಿ, ನೀವು ಚೆಕ್ಔಟ್ ಮಾಡ್ಬೋದು. ಅಂದರೆ 9 ನಮ್ಮ ಮಾರ್ಕೆಟ್ ಓಪನ್ ಆಗೋದಾದರೂ ಕೂಡ ಅದಕ್ಕಿಂತ ಮುಂಚೆ ಒಂದಿಷ್ಟು ಆ್ಯಕ್ಟಿವಿಟಿ ನಡಿಬೇಕಾಗುತ್ತೆ. ಇದು ಇಂಡಿವಿಜುವಲ್ ಸ್ಟಾಕ್ ಬೇಸಿಸಲ್ಲಿ ಡಿಮ್ಯಾಂಡ್ ಸಪ್ಲೈನ ಮ್ಯಾಚ್ ಮಾಡಬೇಕಲ್ವಾ. ಸೊ ಪ್ರೀ ಮಾರ್ಕೆಟ್ ಸೆಷನ್ ಅಂತ ಫಸ್ಟ್ 7 ರಿಂದ 8 ನಿಮಿಷ ಪ್ರೀ ಮಾರ್ಕೆಟ್ ಸೆಷನ್ ಓಪನ್ ಆಗಿರುತ್ತೆ. ಅಲ್ಲಿ ಆರ್ಡರ್ಗಳನ್ನು ಪ್ಲೇಸ್ ಮಾಡ್ತಾರೆ. ಕೆಲವರು AM ಆರ್ಡರ್ಗಳು ಏನೇನು ಬಂದಿರುತ್ತೋ ಅದೆಲ್ಲ ಅಲ್ಲಿ ಕೂತ್ಕೊಳುತ್ತೆ. ರ್ಯಾಂಡಮ್ ಆಗಿ 7 ಮತ್ತು 8 9, 7 ರಿಂದ 9, 8 ಮಧ್ಯದಲ್ಲಿ ಯಾವಾಗಲೂ ರ್ಯಾಂಡಮ್ ಟೈಮಲ್ಲಿ, ಪ್ರತಿದಿನ ಇಂಥ ಟೈಮು ಅಂತಿಲ್ಲ, ಅಂಥ ಟೈಮಲ್ಲಿ ಅದನ್ನ ಪ್ರೀ ಮಾರ್ಕೆಟ್ನ ಕ್ಲೋಸ್ ಮಾಡ್ತಾರೆ. ಪ್ರೀ ಮಾರ್ಕೆಟ್ ಕ್ಲೋಸ್ ಆದಮೇಲೆ ನೆಕ್ಸ್ಟು ಆರ್ಡರ್ ಮ್ಯಾಚಿಂಗ್ ಆ್ಯಕ್ಟಿವಿಟಿ ಅಂತ ನಡೆಯುತ್ತೆ. ಓಕೆ, ಇವತ್ತು ಎಲ್ಲಿ ಓಪನ್ ಆಗಬೇಕು, ಒಂದು ಸ್ಟಾಕಿನ ಬೆಲೆ ಎಲ್ಲಿ ನಮಗೆ ಪ್ರೈಸು ಡಿಮ್ಯಾಂಡು ಯಾವುದು ಮ್ಯಾಕ್ಸ್ ಎಲ್ಲಿ ಕೂರ್ತಾ ಇದೆಯೋ ಅದನ್ನು ಆ ಪ್ರೈಸಿಗೆ ಓಪನ್ ಆಗ್ತಾ ಹೋಗುತ್ತೆ. ಅದಾದ್ಮೇಲೆ ಮತ್ತೆ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಮೇಲೆ ಎಕ್ಸ್ಚೇಂಜ್ಗಳು ಬೈಯರ್ನ ಸೆಲ್ಲರ್ಸ್ನ ಎಕ್ಸ್ಚೇಂಜ್ ಮಾಡ್ತಾ ಇರ್ತವೆ. ಸೊ ಇದು ನಿಮ್ಗೆ ಗೊತ್ತಿದೆ. ಇದನ್ನ ಇವಾಗ F&O
ಸೆಗ್ಮೆಂಟಿಗೆ ಎಕ್ಸ್ಟೆಂಡ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಒಂದು ಸರ್ಕ್ಯುಲರ್ ಬಂದಿದೆ ಸೆಬಿ ಕಡೆಯಿಂದ. ಸೊ ಇದ್ರ ಪ್ರಕಾರ ಏನಾಗ್ತಾ ಹೋಗುತ್ತೆ, ಸೆಬಿ ಕಡೆಯಿಂದ ಇನ್ನು NSE ಕಡೆಯಿಂದ ಬಂದಿರುವಂಥದ್ದು. ಸೊ ಇದರಿಂದ ಏನಾಗ್ತಾ ಹೋಗುತ್ತೆ, ಫ್ಯೂಚರ್ಸಲ್ಲಿ ಇದು ಮತ್ತು ಆಪ್ಷನ್ಸಿಗೆ ಅಲ್ಲ, ಫ್ಯೂಚರ್ಸಲ್ಲಿ ಪ್ರೈಸ್ಗಳದ್ದು ಇದೇ ರೀತಿ ಪ್ರೈಸ್ ಡಿಸ್ಕವರಿ ಅಂದರೆ ಪ್ರೀ ಮಾರ್ಕೆಟ್ ಸೆಷನು, ಅದಾದಮೇಲೆ ಮ್ಯಾಚಿಂಗ್ ಸೆಷನು ಇದೆಲ್ಲ ನಡೆಯುತ್ತಂತೆ. NSEಯಿಂದ ಬಂದಿರೋಂಥ ಸರ್ಕ್ಯುಲರ್ ಅದು. ಸೊ ಆ ಥರ ಆಯಿತು ಅಂತಂದರೆ ಆಪ್ಷನ್ಸಿಗೆ ಯಾವುದು ಬೆಲೆ ಚೇಂಜ್ ಇಲ್ಲ, ಅದು ಆಪ್ಷನ್ ಸ್ಪ್ರೆಡ್ ಆಗಲಿ ಆಪ್ಷನ್ ಕಾಂಟ್ರಾಕ್ಟ್ಗಳಾಗಲಿ ಅದು ಯಾವುದು ಒಳಗಾಗೋದಿಲ್ಲ ಪ್ರೀ ಮಾರ್ಕೆಟ್ ಸೆಷನಿಗೆ. ಆದರೆ ಫ್ಯೂಚರ್ಸು ಇನ್ನು ಮುಂದೆ ಅದು ಕೂಡ ಆಗುತ್ತೆ. ಫ್ಯೂಚರ್ಸಿನ ಪ್ರೀ ಮಾರ್ಕೆಟ್ ಅಬ್ರಪ್ಟಾಗಿ 7ನೇ ನಿಮಿಷದಿಂದ 8ನೇ ನಿಮಿಷದೊಳಗೆ ಮುಗಿಯುತ್ತೆ ಅಂತ ಹೇಳಿದ್ನಲ್ಲ, ಅದು ಮತ್ತು ಸ್ಟಾಕಿಂದು ಎರಡು ಇಂಡಿಪೆಂಡೆಂಟಾಗಿ ಕಾರ್ಯನಿರ್ವಹಿಸುತ್ತೆ ಅಂತಂದರೆ ಎರಡು ಒಟ್ಟಿಗೆ ಸ್ಟಾಪ್ ಆಗೋದು ಆ ಥರ ಏನೂ ಮಾಡ್ತಾ ಇಲ್ಲ ಅಂತ NSE ಕ್ಲಾರಿಫಿಕೇಶನ್ ಕೊಟ್ಟಿದೆ. ಅಂತ ಏನು ದೊಡ್ಡ ಬದಲಾವಣೆ ಅಲ್ಲ, ಆದರೆ ಸರ್ಕ್ಯುಲರ್ ಬಂದಿತ್ತು, ಹೇಳಬೇಕಾಗಿತ್ತು, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸೊ ಇಂಡಿವಿಜುವಲ್ ಸ್ಟಾಕು ಫ್ಯೂಚರ್ಸಲ್ಲಿರೋದು ಇಂಡೆಕ್ಸಿಸು ಎಲ್ಲದಕ್ಕೂ ಕೂಡ ಅಪ್ಲೈ ಆಗುತ್ತೆ. ಎಕ್ಸ್ಪೈರಿ ಇರೋ ವಾರದಲ್ಲಿ ಮುಂದಿನ ತಿಂಗಳದ್ದು ಇದಕ್ಕೂ ಕೂಡ ಅಲೋ ಮಾಡ್ತಾರಂತೆ, ಪ್ರೈಸ್ ಮ್ಯಾಚು, ಪ್ರೈಸ್ ಡಿಸ್ಕವರಿ ಅಥವಾ ಅದಕ್ಕೆಲ್ಲ ಅಂದರೆ ಬೇಸಿಕಲಿ ನೀವು ಪ್ಲೇಸ್ ಮಾಡೋಕ್ಕೆ AM ಆರ್ಡರ್ಸ್ಗಳು ಅದೆಲ್ಲ ಅವಕಾಶ ಇರುತ್ತೆ ಅಂತ ಹೇಳಿದ್ದಾರೆ. ನೋಡೋಣ ಅದೆಲ್ಲ ಏನು ಚೇಂಜಸ್ ಆಗುತ್ತೆ ಅಂತ. ಅದೇ ರೀತಿಯಾಗಿ ಕ್ರೂಡ್ ಆಯಿಲಲ್ಲಿ ಇವತ್ತು ಒಂದು ಡ್ರಾಪ್ ಆಗಿದೆ. ಇವತ್ತು ಆ್ಯಕ್ಚುಲಿ ಎಂಥ ದಿನ ಅಂದರೆ ಕ್ರೂಡಲ್ಲಿ ಒಂದು ಕರೆಕ್ಷನ್ ಆಗ್ತಾ ಇತ್ತು, ಕಮೋಡಿಟಿ ಮಾರ್ಕೆಟು ಗೋಲ್ಡ್ ಸಿಲ್ವರು ಕರೆಕ್ಷನ್ ಆಗಿತ್ತು. ಸೊ ಮಾರ್ಕೆಟಿಗೆ ಒಳ್ಳೇದಲ್ವಾ, ಮಾರ್ಕೆಟ್ ಪಾಸಿಟಿವ್ ಆಗಿರಬೇಕಿತ್ತಲ್ಲ ಅಂದರೆ ಮಾರ್ಕೆಟು ಎಗ್ಗಮುಗ್ಗ ಕರೆಕ್ಷನ್ ಆಯಿತು ಇವತ್ತು. ಸೊ ಎಲ್ಲದೂ ಕೂಡ ಬಿದ್ದಿರುವಂಥ ದಿನ ಇವತ್ತು. ನೋಡೋಣ ಏನು ಚೇಂಜಸ್ ಆಗುತ್ತೆ, ಏನು ಕತೆ ಅಂತ. ನ್ಯಾಚುರಲ್ ಗ್ಯಾಸು ಅದರಲ್ಲೂ ಕೂಡ ಒಂದು ಫಾಲ್ ಆಗಿತ್ತು ನೋಡಿ, ಇಲ್ಲಿ 380 ಈ ಝೋನಲ್ಲಿ ಹೋಗಿ ನೆನ್ನೆ ಮಾತಾಡ್ಕೊಂಡಿದ್ವಿ, ಕೈ ಸುಡ್ಕೊಂಡಂಗೆ ಬೇಕಾಗುತ್ತೆ. ಇನ್ನೂ ನೆಗೆಟಿವಿಟಿ ಸೈನೇ ತೋರಿಸಿಲ್ಲ ನ್ಯಾಚುರಲ್ ಗ್ಯಾಸು, ನೋಡೋಣ ಅಂತ. ಇವತ್ತು ಯಾವ ರೀತಿ ಕ್ಲೋಸಿಂಗ್ ಆಗುತ್ತೆ ಅಂತ ನೋಡೋಣ. ನ್ಯಾಚುರಲ್ ಗ್ಯಾಸು ತುಂಬ ಒಳ್ಳೆ ರ್ಯಾಲಿ ಆಗಿದೆ, ಒಂದು ಕರೆಕ್ಷನ್ ಆಗಬೇಕು, 340 ತನಕ ಆರಾಮಾಗಿ ಅವಕಾಶ ಇದೆ, ಬಟ್ ಸೈನ್ ಕೊಡಲಿ ಫಸ್ಟು, ಅದಾದಮೇಲೆ ನೋಡೋಣಂತೆ. ಕಾಪರ್ ರೇಟಲ್ಲಿ ನೆನ್ನೆ ಸ್ವಲ್ಪ ಅಪ್ರಿಷಿಯೇಟ್ ಆಗಿತ್ತು, ಆದ್ರೂ ಕೂಡ ಮತ್ತೆ ಬಿದ್ದಿದೆ. ಕಾಪರು ಐ ಥಿಂಕ್ ವೀಕ್ಲಿ ಕ್ಯಾಂಡಲಲ್ಲಿದ್ದೀನಿ, ಬಟ್ ಡೈಲಿ ಕ್ಯಾಂಡಲ್ ಆದರೆ ಮೊನ್ನೆಯಿಂದ ಬೀಳ್ತಾ ಇದೆ. ಐ ಥಿಂಕ್ ಇವಾಗ ಇಂಡಿಯಾದಲ್ಲಿ 1000 ರೂಪಾಯಿ ಒಳಗಡೆ ಬಂದುಬಿಟ್ಟಿದೆ ಕಾಪರ್ ಇವಾಗ. ಸೊ ನೋಡೋಣ, ಬಟ್ ಇಂಡಿಯನ್ ರೇಟ್ನ ನಾವು ಟ್ರ್ಯಾಕ್ ಮಾಡೋದು ಬೇಡ, ತುಂಬ ನಾಯ್ಸ್ ಇರುತ್ತೆ ಬಿಕಾಸ್ ಆಫ್ ಡಾಲರ್ ಡಿಪೆಂಡೆನ್ಸಿ ಇದೆಲ್ಲ. ಇಲ್ಲಿಂದ ನೋಡಿ ಒಂದು ಟ್ರಾಜೆಕ್ಟ್ರಿ ಇದೆ, ಇಲ್ಲೆಲ್ಲ ನಿಮಗೆ ಒಂದು ಹೈಯರ್ ಹೈನ ಮಾಡೋ ಥರದ್ದು ಕಾಣಿಸ್ತಾ ಇದೆ, ಮೇಲ್ಗಡೆ ಫ್ಲಾಟ್ ಆಗಿದೆ. ಸೊ ಅಂದರೆ ಎಲ್ಲೋ ಒಂದು ಕಡೆ ಬಯರ್ಸು ಮೇಲ್ಗಡೆ ತೊಗೊಂಡು ಹೋಗ್ತೀವಿ ಅಂತ ಬರ್ತಾ ಇದ್ದಾರೆ, ವರ್ಟೆಕ್ಸ್ ಹತ್ತಿರ ಬರ್ತಾ ಇದೆ. ಕೀಪ್ ಟ್ರ್ಯಾಕ್. ಈಗ ಆಗ್ತಾ ಇರೋದು ಒಂದು ಕಂಪ್ಲೀಟಾಗಿ ಇಂಟರ್ನಲ್ ಕ್ಯಾಂಡಲ್ ಸೆಟಪ್. ಇಲ್ಲಿ ದೊಡ್ಡ ಒಂದು ಫಾಲ್ ಏನಾಗಿತ್ತು ಅವತ್ತು, ತುಂಬ ವಾಲೆಟೈಲ್ ಇರುತ್ತೆ ಇದೆಲ್ಲ, ಸುಮ್ಮನೆ ಇದೆಲ್ಲ ಆಲ್ ಟೈಮ್ ಹೈ ಎಲ್ಲ ಬರ್ತಾ ಇದೆ. ಆದರೂ ಕೂಡ ಒಂದೇ ದಿನದಲ್ಲಿ ನೋಡಿ, ಒಂದೇ ಕೆಲವೊಂದು ಗಂಟೆಗಳಲ್ಲಿ ಎಷ್ಟು ದೊಡ್ಡ ಕರೆಕ್ಷನ್ ಆಗುವಂಥ ಸಾಧ್ಯತೆ ಇರುತ್ತೆ. ಇಷ್ಟು ದೊಡ್ಡ ಫಾಲ್ ಆದಾಗ ಇಡೀ ದಿನ ಅದರೊಳಗಡೆ ಎಷ್ಟೋ ದಿನಗಳ ಕಾಲ ಆಗಸ್ಟಲ್ಲಿ ಆಗಿದ್ದು ಇನ್ನೂ ಕೂಡ ನಾವು ಸುಧಾರಿಸ್ಕೊತಾನೆ ಇದ್ದೀವಿ. ಆಗಸ್ಟಲ್ಲಿ ಒಂದ್ಸಲ ಡಮ್ ಅಂತ ಬಿದ್ದಿತ್ತು, ಅದಾದಮೇಲಿಂದ ಇನ್ನೂ ಸುಧಾರಿಸ್ಕೊತಾನೆ ಇದೆ ಅದರೊಳಗಡೆ. ಸೊ ನೋಡೋಣ ಏನು ಚೇಂಜಸ್ ಆಗುತ್ತೆ ಅಂತ. ಗೋಲ್ಡಲ್ಲಿ ಕೂಡ ಇವತ್ತು ಒಂದು ಸಣ್ಣ ಮಟ್ಟಿನ ಕರೆಕ್ಷನ್ ಆಗಿತ್ತು, ಇವಾಗ ಮತ್ತೆ ಗೋಲ್ಡ್ ಮೇಲೆ ಹೋಗೋ ಥರ ಅನಿಸ್ತಾ ಇದೆ. ನನ್ನ ಪ್ರಕಾರ ಗೋಲ್ಡ್ ಇವತ್ತು ರೆಡ್ಡಲ್ಲೇ ಸ್ವಲ್ಪ ಮೇಲ್ಗಡೆನೇ ಕ್ಲೋಸಿಂಗ್ ಆಗಬೇಕು ಗ್ರೀನಲ್ಲಿ, ಬಿಕಾಸ್ US ಮಾರ್ಕೆಟಲ್ಲಿ ಒಂದಿಷ್ಟು ಚೇಂಜಸ್ ಆಗೋ ಥರ ಸಾಧ್ಯತೆ ಇದೆ ಇವತ್ತು, ನೋಡೋಣಂತೆ. ಅದೇ ರೀತಿಗೆ ಸಿಲ್ವರು ಕೂಡ ಒಂದು ಮೂಮೆಂಟ್ ಆಗಿತ್ತು, 49 ಆಸ್ಪಾಸಿಗೆ ಬಂದಿತ್ತು ನೋಡಿ, ಅದ್ರ ಮೇಲ್ಗಡೆ ಹೋಗೋಕ್ಕಾಗಿಲ್ಲ, ಅಲ್ಲಿ ರೆಸಿಸ್ಟೆನ್ಸ್ನ ತೊಗೊಂಡು ಕೆಳಗಡೆ ಬಂದಿದೆ. ಈಗ ಮತ್ತೆ ಶಾರ್ಟ್ ಕವರಿಂಗ್ ಅಟೆಂಪ್ಟ್ ಮಾಡ್ತು ಅಂದರೆ ಅಪ್ ಟು 52 ತನಕ ಹೋಗೋಕ್ಕೆ ದಾರಿ ಇರುತ್ತೆ. ಈಗ ಏನು ಬಂದಿದೆ ಇದನ್ನ ವಾಪಸ್ ಮತ್ತೆ ಆಲ್ ಟೈಮ್ ಹೇಗೆ ಹೋಗೋ ಥರದ್ದು ಮೂಮೆಂಟ್ ಅಂತೂ ಕಾಣಿಸ್ತಾ ಇಲ್ಲ. ಸ್ವಲ್ಪ ತಣ್ಣಗಾಗೋ ಲಕ್ಷಣಗಳು ಕಾಣಿಸ್ತಾ ಇದೆ ಈ ಝೋನಲ್ಲಿ, ಬಸ್ ಸ್ಟ್ಯಾಂಡ್ ಮಾಡೋ ಲಕ್ಷಣಗಳು ಕಾಣಿಸ್ತಾ ಇದೆ ಸಿಲ್ವರು, ಸೇಮ್ ವಿತ್ ಗೋಲ್ಡ್ ಕೂಡ. ಅದೇ ರೀತಿಯಾಗಿ USD ಏನಾದ್ರು ಸಣ್ಣ ಮಟ್ಟಿಗೆ ಒಂದು ಕೆಳಗಡೆ ಬಂದಿತ್ತು, ಬಟ್ ಸಾರ್ವಕಾಲಿಕ ದಾಖಲೆ ಹೈ ಲೆವೆಲಲ್ಲೇ ಇದೆ. $1ಗೆ ಆಲ್ಮೋಸ್ಟ್ 89 ರೂಪಾಯಿ ಕೊಡಬೇಕು ಇವಾಗ. ಅದೇ ರೀತಿಯಾಗಿ ಡೌ ಜೋನ್ಸ್ ಇಂಡೆಕ್ಸು ನೋಡಿ, ಇವತ್ತು ಒಂದು ಮೂಮೆಂಟ್ ಇದೆ ಅಂತ ಹೇಳಿದೆ, ಓಪನ್ ಆಗಿದೆಯಾ ಮಾರ್ಕೆಟಲ್ಲಿ 3 ನವಂಬರ್ ಇನ್ನೂ ಓಪನ್ ಆಗಿಲ್ಲ. ಸೊ ಓಪನ್ ಆಗುತ್ತೆ ಇವತ್ತು, ಸ್ವಲ್ಪ ನೆಗೆಟಿವ್ ಆಗ್ಬೋದು, ಯಾಕಂದರೆ ನೆನ್ನೆ ಕ್ಲೋಸಿಂಗ್ ಆ ರೀತಿ ಆಗಿದೆ US ಮಾರ್ಕೆಟು. ಸೊ ನೀವು ನೋಡ್ತಾ ಬರ್ತಾರೆ ಡೌ ಜೋನ್ಸ್ ಫ್ಯೂಚರ್ಸು ಆಲ್ರೆಡಿ ಡೌನಲ್ಲಿ ನಡೀತಾ ಇದೆ 193. ನ್ಯಾಸ್ಡ್ಯಾಕು ಇನ್ನೂ ಓಪನ್ ಆಗಿ ನ್ಯಾಸ್ಡ್ಯಾಕ್ ಫ್ಯೂಚರ್ಸ್ ಇಲ್ಲ, ಬಟ್ ನ್ಯಾಸ್ಡ್ಯಾಕು ನಿನ್ನೆ ನೀವು ನೋಡ್ತಾ ಬರೋದಾದರೆ ಒಂದು ಸ್ವಲ್ಪ ರೆಡ್ ಆಗಿದೆ. ನನ್ನ ಪ್ರಕಾರ ನ್ಯಾಸ್ಡ್ಯಾಕು ಆಲ್ ಟೆಕ್ ರಿಲೇಟೆಡ್ ಸ್ಟಾಕ್ಸ್ಗಳು ತುಂಬ ಒಂದು ದೊಡ್ಡ ರ್ಯಾಲಿ ಆಗಿತ್ತು, ಒಂದು ಕರೆಕ್ಷನ್ ಆಗೋದಕ್ಕೆ ಒಂದು ಸನಿಹದಲ್ಲಿದೆ ಅಂತ ಅನ್ನಿಸ್ತಾ ಇದೆ. ಯಾಕಂದರೆ ಆಲ್ ಟೈಮ್ ಹೈಯಲ್ಲಿ ಒಂದು ಬಸ್ ಸ್ಟ್ಯಾಂಡ್ನ ಮಾಡ್ತಾ ಇದೆ, ಅಲ್ಲಿ ಒಂದು ರೆಸಿಸ್ಟೆನ್ಸ್ನ ತೊಗೊತಾ ಇದೆ, ಇಲ್ಲಿ ಒಂದು ಕರೆಕ್ಷನ್ ಬಂದರೂ ಕೂಡ ಆಶ್ಚರ್ಯ ಇಲ್ಲ. ನೋಡೋಣಂತೆ. ಆ ಥರ ಬಂತು ಅಂದರೆ ಟೆಕ್ ಸೆಕ್ಟರ್ ಸ್ಟಾಕ್ಗಳೆಲ್ಲ ಸ್ವಲ್ಪ ಕರೆಕ್ಷನ್ ಆಗುತ್ತೆ. ಯಾಕೆ ಹೇಳ್ತಾ ಇದ್ದೀನಿ, ಯಾಕೆ ಕರೆಕ್ಷನ್ ಆಗಬೇಕು ಅಂತ ಹೇಳ್ತಾ ಇದ್ದೀನಿ ಅಂದರೆ, ಫಸ್ಟ್ ಆಫ್ ಆಲ್ ಹಿಂದೆ ಎಲ್ಲೂ ಹೋಗದಲ್ಲೇ ಇರೋಂಥ ಜಾಗ, ಆಲ್ ಟೈಮ್ ಹೈಯಲ್ಲಿ ಇದ್ದೀವಿ, ಹಿಂದೆ ಎಂದೂ ನೋಡ್ದಲ್ಲೇ ಇರೋಂಥ ಜಾಗ. ಮತ್ತು ಇಲ್ಲಿ ಬಂದಿರೋಂಥ ಮೂಮೆಂಟು ಕೂಡ ತುಂಬ ಶಾರ್ಪಾಗಿ ಬಂದಿದೆ. ನೀವು ನೋಡ್ತಾ ಬರೋದಾದರೆ ಒಂದು ಶಾರ್ಪಾಗಿ ಹೋಗ್ತಾ ಇದೆ, ಈ ಥರ ಒಂದು ನ್ಯಾರೋ ಎಡ್ಜ್ ಆಗಿ ಮಾಡ್ಕೊಂಡು ಹೋಗ್ತಾ ಇದೆ. ಸೊ ಇಲ್ಲಿಂದ ಒಂದು ಕರೆಕ್ಷನ್ ಇದೆ ಅಂತ ಅನ್ನಿಸ್ತಾ ಇದೆ ನನಗೆ. ನೋಡೋಣ, ಆ ಥರ ಆಯಿತು ಅಂತಂದರೆ ಗೋಲ್ಡು ಸಿಲ್ವರಿಗೆ ಮತ್ತೆ ಒಂದು ಪಾಸಿಟಿವಿಟಿನೇ ಕೊಡಬೇಕು. ಅದು ನ್ಯಾಸ್ಡ್ಯಾಕ್ ಬೀಳುತ್ತೆ ಅಂದರೆ ನೋಡೋಣ, ನ್ಯಾಸ್ಡ್ಯಾಕ್ ಬೀಳುತ್ತೆ ಏನು ಕತೆ ಅನ್ನೋದನ್ನು ಟ್ರ್ಯಾಕ್ ಮಾಡ್ತಾ ಇರ್ಬೋದು. ಇದನ್ನು ಹೊರತುಪಡಿಸಿ ನ್ಯೂಸ್ ಅಂತ ನೋಡೋದಾದರೆ ಒಂದಿಷ್ಟು ನ್ಯೂಸ್ ಹೇಳಿದ್ದೀನಿ ಸರ್ಕ್ಯುಲರ್ದು, ಇದು ರಿಲೇಟೆಡು IPO ಕಾರ್ನರ್ ನೋಡ್ಕೊಂಬಂದ್ಬೋಣ. ಅದೇ ಜೊತೆಗೆ ಯಾವುದು ಸೆನ್ಸೆಕ್ಸ್ನ ಎಕ್ಸ್ಪೈರಿನೂ ಕೂಡ ನೋಡ್ಕೊಂಬಂದ್ಬೋಣ. ನೋಡಿ, ಸೆನ್ಸೆಕ್ಸ್ ಎಕ್ಸ್ಪೈರಿ ನಾಡಿದ್ದಿರುತ್ತೆ, ನಾಳೆ ಮಾರ್ಕೆಟ್ ರಜೆ ಇರುತ್ತೆ, ಸಾಧ್ಯವಾದರೆ ಒಂದು ಡೆಡಿಕೇಟಿವ್ ವೀಡಿಯೋ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಸೆನ್ಸೆಕ್ಸಲ್ಲಿ ಕ್ಲೀನಾಗಿ ರೆಸಿಸ್ಟೆನ್ಸ್ ಕಾಣಿಸ್ತಾ ಇದೆ 84,000ದಲ್ಲಿ, 83,500ದಲ್ಲಿ ಈಕ್ವಲ್ ಫೈಟ್ ಬಂದುಬಿಟ್ಟಿದೆ. ಕೆಳಗಡೆ ಮೇಜರ್ ಸಪೋರ್ಟ್ ಅನ್ನೋದು 82,000 ತನಕ ಎಲ್ಲೂ ಕಾಣಿಸ್ತಾ ಇಲ್ಲ. 83,000ದಲ್ಲೂ ಕೂಡ ಅಂಥ ದೊಡ್ಡ ಸಪೋರ್ಟ್ ಬಿಲ್ಡಪ್ ಆಗಿಲ್ಲ. ಗಮನಿಸ್ತಾ ಇದ್ದೀರಾ ಅಂತ ಅನ್ಕೊತೀನಿ. ಈ ಓಎನ ವೆರಿ ಇಂಪಾರ್ಟೆಂಟ್ ಆಗುತ್ತೆ, ಯಾಕೆಂದರೆ ಯಾರು ಕೂಡ ಪೊಸಿಷನ್ನ ಉಳಿಸ್ಕೊಂಡಿಲ್ಲ. ಅಪ್ಪಿತಪ್ಪಿ ಏನಾದ್ರು ನ್ಯಾಸ್ಡ್ಯಾಕ್ ಇವತ್ತು ನೆಗೆಟಿವ್ ಆಗಿ ಆಯಿತು ಅಂದರೆ ಸೆನ್ಸೆಕ್ಸು ಕೂಡ ಒಂದು ನೆಗೆಟಿವ್ ಓಪನಿಂಗ್ ಆಗ್ಬೋದು. ಯಾರಾದರೂ ಪೊಸಿಷನ್ ಉಳಿಸ್ಕೊಂಡಿದ್ದೀರಾ ಅಂದರೆ ದಯವಿಟ್ಟು
ಗುರುವಾರ ದಿನ ಹುಷಾರಾಗಿರಿ. ಯಾಕೆಂದರೆ ಈಗ ಒಳಗಡೆ ಝೋನಿಗೆ ಬಂದಿದ್ದೀವಿ ಅಂತ ಹೇಳ್ತಾ ಇದೆ. ಸೆನ್ಸೆಕ್ಸಲ್ಲಿ ನೀವು ನೋಡ್ತಾ ಬರೋದಾದ್ರೂ ಕೂಡ ನೆಕ್ಸ್ಟ್ ಮೇಜರ್ ಸಪೋರ್ಟ್ ಅಂತ ಇರೋದೇ 83,000ದಲ್ಲಿ ನಮಗೆ. ಸೊ 83,000 ತನಕ ಜಾಗ ಇದೆ ಸೆನ್ಸೆಕ್ಸಲ್ಲಿ. ಸ್ವಲ್ಪ ವೊಲಟೈಲ್ ಆಗಿರುತ್ತೆ ನಿಫ್ಟಿ ಕಂಪೇರ್ ಮಾಡ್ತಾರೆ, ಯಾಕೆಂದರೆ ದೊಡ್ಡ ಇಂಡೆಕ್ಸು 83,000ದಲ್ಲಿ ನಡೀತಾ ಇರೋಂಥ ಇಂಡೆಕ್ಸು. ಹಾಗಾಗಿ ಸೊ ನೋಡೋಣಂತೆ. ಅದೇ ರೀತಿಯಾಗಿ ನಿಫ್ಟಿನಲ್ಲಿ ಇವತ್ತಿಂದು ನೋಡೋದಾದರೆ ನೋಡಿ ಆಲ್ಮೋಸ್ಟ್ 25,600 ಬಂದು ಕ್ಲೋಸ್ ಮಾಡಿಸಿದ್ರು. ನೆಕ್ಸ್ಟ್ ವೀಕಿಂದು ಅಂತ ನೋಡೋದಾದ್ರೆ 11th ನವಂಬರ್ದು ಅಂತ ನೋಡೋದಾದರೆ ನೋಡಿ ಇವಾಗ ರೆಸಿಸ್ಟೆನ್ಸ್ಗಳೇ ಇದೆ. 25,600ರಲ್ಲಿ ಸಣ್ಣ ಮಟ್ಟಿಗೆ ಸಪೋರ್ಟ್ ಉಳಿಸ್ಕೊಂಡಿದ್ದಾರೆ. ಆದರೆ 25,500ರಲ್ಲಿ ರೌಂಡ್ ಲೆವೆಲ್ ಸಪೋರ್ಟೇ ಇಲ್ಲ. 25,600ರಲ್ಲಿರೋಷ್ಟು ಇಲ್ಲ. ಡೈರೆಕ್ಟ್ ನೆಕ್ಸ್ಟ್ ಇರೋದು 25,200ರಲ್ಲಿ ಸಪೋರ್ಟ್ ಜಾಸ್ತಿ ಇದೆ ನೋಡ್ತಾ ಬರೋದಾದರೆ. ಅಫ್ಕೋರ್ಸ್ ತುಂಬ ಮುಂಚೆ ಮಾತಾಡ್ತಾ ಇದ್ವಿ, ಯಾಕಂದರೆ ಇವತ್ತಷ್ಟೇ ಎಕ್ಸ್ಪೈರಿ ಮುಗಿದಿದೆ. ಮುಂದಿನ ಎಕ್ಸ್ಪೈರಿ ನಾನು ಹೇಳ್ತಾ ಇರೋಂಥದ್ದು ಚೇಂಜಸ್ ಆಗ್ತಾನೆ ಇರುತ್ತೆ. ಆದರೆ ಇಮಿಡಿಯೇಟ್ ಸಪೋರ್ಟು ರೌಂಡ್ ಲೆವೆಲಲ್ಲಿ ಏನು ಇರಬೇಕಾಗಿತ್ತು 25,500ರಲ್ಲಿ ಇಲ್ಲ. ಯಾಕೆಂದರೆ ನಮ್ಮ ಚಾರ್ಟ್ಸ್ ಪ್ರಕಾರ 25,400 ಇಂಪಾರ್ಟೆಂಟ್ ಅಂತ ಮಾತಾಡಿದ್ವಿ. ಸೊ 25,500ನ ರೆಸ್ಪೆಕ್ಟ್ ಮಾಡಿದಲ್ಲಿ 25,400 ತನಕ ಹೋದರೂ ಕೂಡ ಆಶ್ಚರ್ಯ ಇಲ್ಲ. ಬಿಕಾಸ್ ಅಂತಹ ದೊಡ್ಡ OI ಸಪೋರ್ಟು ಬಿಲ್ಡಪ್ ಆಗಿಲ್ಲ 25,500ರಲ್ಲಿ. ಸೊ ಲೆನ್ಸ್ ಕಾರ್ಡ್ದು 5.6 ಟೈಮ್ಸ್ ಸಬ್ಸ್ಕ್ರಿಪ್ಷನ್ ಆಗಿದೆ. ಯಾವತ್ತಿದು ಲಿಸ್ಟಿಂಗು 4ನೇ ತಾರೀಕು ಮುಗಿದೋಗಿದೆ, ಇವತ್ತಿಗೆ ಮುಗಿದಿದೆ. ಸೊ ಲಿಸ್ಟಿಂಗು ಮುಂದಿನ ವಾರದಲ್ಲಿ ಯಾವಾಗಲೂ ಆಗುತ್ತೆ. ಬೇಡ್ಕೊಳ್ಳಿ, ಯಾರಾದರೂ ಅಪ್ಲೈ ಮಾಡಿದ್ದೀರಾ ಅಂತಂದರೆ ಯಾವ ರೀತಿ ಲಿಸ್ಟಿಂಗ್ ಆಗುತ್ತೆ ನನಗಂತೂ ಗೊತ್ತಿಲ್ಲ. ಮಾರ್ಕೆಟ್ ಕಂಡೀಷನ್ ಅಂತೂ ಚೆನ್ನಾಗಿಲ್ಲ. ಅದೇ ರೀತಿಯಾಗಿ ಬಿಲಿಯನ್ ಬ್ರೈನ್ಸ್ ಗ್ಯಾರೇಜ್ ವೆಂಚರ್ಸ್ ಲಿಮಿಟೆಡ್ ಅಂದರೆ ಯಾವ ಕಂಪನಿ, ಗ್ರೋ ಅನ್ನೋ ಕಂಪನಿ ಇದೆಯಲ್ಲ ಅವ್ರದ್ದು ಇದು IPO ಇವತ್ತು ಫುಲ್ ಸಬ್ಸ್ಕ್ರೈಬ್ ಆಗೋಗಿದೆ. ರಿಟೇಲ್ ಕೋಟ ಮುಗಿದೇ ಹೋಗಿದೆ. ಇವತ್ತು 95ರಿಂದ 100 ರೂಪಾಯಿ ಅಂತ ಇಟ್ಟಿದ್ದಾರೆ. ನೋಡೋಣ ಯಾವ ರೀತಿಯಾಗಿ ಲಾರ್ಜೆಸ್ಟ್ ಯೂಸರ್ ಬೇಸ್ ಹೊಂದಿರುವಂತಹ ಡಿಮ್ಯಾಟ್ ಪ್ರೊವೈಡರು ಗ್ರೋ ಯಾವ ರೀತಿಯಾಗಿ ಲಿಸ್ಟ್ ಆಗುತ್ತೆ ಅನ್ನೋದನ್ನು ನೋಡ್ತಾ ಹೋಗೋಣಂತೆ. ಸೊ ಅದನ್ನು ಹೊರತುಪಡಿಸಿ ರಿಸಲ್ಟ್ಸ್ ಅಂತ ನೋಡ್ತಾ ಬರೋದಾದರೆ ಇವತ್ತು SBIಯಲ್ಲಿ ಫ್ಲ್ಯಾಟ್ ರಿಸಲ್ಟ್ ಬಂದಿತ್ತು. ಹಾಗಾಗಿ ಅಂತ ಏನು ಜಾಸ್ತಿ ಚೇಂಜಸ್ ಆಗಿಲ್ಲ. ಮಹೀಂದ್ರ ಆ್ಯಂಡ್ ಮಹೀಂದ್ರದಲ್ಲಿ ಹೊಸ ವೆಹಿಕಲ್ ಬರ್ತಾ ಇದೆ, ಒಳ್ಳೆ ರಿಸಲ್ಟ್ನ ಕೊಟ್ಟಿದ್ದಾರೆ. ಅವ್ರದ್ದು 9E 6E ಸೀರೀಸು ಅದೆಲ್ಲ. ಅದೇ ರೀತಿಯಾಗಿ ಅದಾನಿ ಪೋರ್ಟ್ಸಲ್ಲಿ ಒಳ್ಳೆ ರಿಸಲ್ಟ್. ಅದಾನಿ ಪೋರ್ಟ್ಸ್ ಒಳ್ಳೆ ಕಂಪನಿ ಫಂಡಮೆಂಟಲಿ. ಅದಾನಿ ಎಂಟರ್ಪ್ರೈಸಸಲ್ಲಿ ಪ್ರಾಫಿಟ್ ಜಾಸ್ತಿ ಆಗಿದೆ, ಅದರ ರೆವೆನ್ಯೂ ಗ್ರಾಸ್ ಪ್ರಾಫಿಟ್ ಕಮ್ಮಿ ಆಗಿದೆ. ಇಂಡಿಯನ್ ಹೋಟೆಲ್ಸಲ್ಲಿ ಪ್ರಾಫಿಟ್ ಕಮ್ಮಿ ಆಗಿದೆ. ಸುಜ್ಲಾನಲ್ಲಿ ಸೂಪರ್ ಆಗಿರುವಂಥ ರಿಸಲ್ಟ್ ಬಂದಿದೆ. ಬರ್ಜರ್ ಪೇಂಟ್ಸು ಒದ್ದಾಡ್ತಾ ಇದೆ, ಪೇಂಟ್ ಸೆಕ್ಟ್ರೆ ಆ್ಯಸ್ ಅ ಹೋಲ್ ಇನ್ನೂ ಒದ್ದಾಡ್ತಾ ಇದೆ. ಸೊ ಇದಿಷ್ಟು ಬಂದಿದ್ದಂಥದ್ದು. ನಾಳೆ ಮಾರ್ಕೆಟ್ ರಜಾ ಇದ್ದರೂ ಕೂಡ ಒಂದಿಷ್ಟು ಕಂಪ್ನಿಗಳ ರಿಸಲ್ಟ್ ಇದೆ. ಸನ್ ಫಾರ್ಮಾ, ಗ್ರಾಸಿಮ್ಮು, ಸುಮಾರು ಒಂದಿಷ್ಟು ಫಾರ್ಮಾ ಸೆಕ್ಟರ್ದು ಸನ್ ಫಾರ್ಮಾ, ಅರಬಿಂದೋ ಫಾರ್ಮಾ ಇದೆ, ಟ್ಯೂಬ್ ಇನ್ವೆಸ್ಟ್ಮೆಂಟು, ಗ್ರಾಸಿಮ್ಮು, ಪೇಂಟು, ಏಷ್ಯನ್ ಪೇಂಟ್ಸಿಗೆ ಟಕ್ಕರ್ ಕೊಟ್ಟಂಥ ಕಂಪನಿ, ಬ್ರಿಟಾನಿಯಾ, ಸುಮಾರು ಕಂಪ್ನಿಗಳ ರಿಸಲ್ಟ್ಸ್ ಇದೆ. ನಾಳೆ 107 ಕಂಪನಿಗಳ ರಿಸಲ್ಟ್ಗಳು ನಾಳೆ ಬರೆದಿದೆ. ಸೊ ನೋಡೋಣಂತೆ ನಾಳೆ ಯಾವ ರೀತಿಯಾಗಿ ರಿಯಾಕ್ಟ್ ಆಗುತ್ತೆ ಅಂತ. ಸುಮಾರು BML, ದೀಪಕ್ ಫರ್ಟಿಲೈಸರ್, ಸುಮಾರು ಕಂಪ್ನಿಗಳ ರಿಸಲ್ಟ್ ಇದೆ ನಾಳೆ. ಅದನ್ನು ಹೊರತುಪಡಿಸಿ ಒಂದಿಷ್ಟು ಸ್ಪೆಸಿಫಿಕ್ ನ್ಯೂಸ್ ಅಂದರೆ IPOದು ಬಿಟ್ಟು ಇನ್ನೇನಿತ್ತು, MCXಗೆ ಒಂದಿಷ್ಟು UBS ಯಾರೋ ಅವರು ಸ್ಟ್ರಾಂಗ್ ಮೊಮೆಂಟಮ್ ಅಂತ ಕೊಟ್ಟಿದ್ದಾರೆ, ಅಂದರೆ ರಿಮೇನ್ ಪಾಸಿಟಿವ್ ಅಂತ ಹೇಳಿದ್ದಾರೆ MCX ಶೇರ್ ಬಗ್ಗೆ. ಅದೇ ರೀತಿಗೆ ಪವರ್ ಗ್ರಿಡ್ ಇದ್ದು ವೀಕ್ Q2 ಬಂತು ಇವತ್ತು. ಯಾಕೆ ಟಾಪ್ ಲೂಸರ್ ಆಗಿದೆ ನಿಫ್ಟಿ 50ನಲ್ಲಿ ಪವರ್ ಗ್ರಿಡ್ ಅಂದರೆ ಬಿಕಾಸ್ ಆಫ್ ವೀಕ್ ರಿಸಲ್ಟ್ಸು. 6% ಡಿಕ್ಲೈನ್ ಆಗಿದೆ ನೆಟ್ ಪ್ರಾಫಿಟ್ಟಲ್ಲಿ. ಐ ಥಿಂಕ್ ಅಷ್ಟೇ, ಇನ್ನೇನು ಸ್ಪೆಸಿಫಿಕ್ಕಾಗಿ ಕಾಣಿಸ್ತಾ ಇಲ್ಲ. ಕೆಲವೊಂದೆಲ್ಲ ರಿಸಲ್ಟ್ಸ್ ಬಂದಿದೆ. SBIದು ಹೇಳಿದ್ದೀನಿ ನಿಮಗೆ, ಸ್ವಲ್ಪ ಮಾರ್ಜಿನಿಂದ ಸ್ವಲ್ಪ ಪ್ರೆಷರ್ ಬೀಳ್ಬೋದು ಅಂತಲೇ ಔಟ್ಲುಕ್ ಇದೆ. ಸುಜ್ಲಾನ್ದು ಒಳ್ಳೆ ರಿಸಲ್ಟ್ಸ್ ಬಂದಿದೆ. ಇಷ್ಟೇ ಸ್ಪೆಸಿಫಿಕ್ ಆಗಿದ್ದಂಥ ಇವತ್ತು ರಿಸಲ್ಟ್ಸ್ಗಳು. ಸೊ ನೋಡೋಣ ಇವತ್ತು US ಮಾರ್ಕೆಟು ಯಾವ ರೀತಿಯಾಗಿ ಬಿಹೇವ್ ಆಗುತ್ತೆ, ಏನು ಕತೆ ಅನ್ನೋದ್ರ ಮೇಲೆ ಸುಮಾರು ವಿಚಾರಗಳು ನಿರ್ಧಾರ ಆಗುತ್ತೆ. ನಾವೆಲ್ಲ ಓಪನ್ ಆಗ್ತೀವಿ ಗುರುವಾರ ಅನ್ನೋದ್ರ ಬಗ್ಗೆ. ಸೊ ಗುರುವಾರ ಮತ್ತೊಂದು ಚಾರ್ಟ್ ಸ್ಟಾಕ್ನೊಂದಿಗೆ ಭೇಟಿ ಆಗ್ತೀನಿ. ಇನ್ನೂ ಯಾರಾದರೂ ಟರ್ಮ್ ಇನ್ಶೂರೆನ್ಸ್ ಮಾಡಿಸಿಲ್ಲ ಅಂತಂದರೆ ಪ್ರತಿ ವೀಡಿಯೋದ ಪಿನ್ ಕಾಮೆಂಟಲ್ಲಿ ಟರ್ಮ್ ಇನ್ಶೂರೆನ್ಸ್ ಫಾರ್ಮ್ನ ಕೊಟ್ಟಿರ್ತೀನಿ. ಅದನ್ನ ಫಿಲಪ್ ಮಾಡಿದ್ರು ಅಂದರೆ ಬಜಾಜ್ ಸಿಬ್ಬಂದಿ ನೇರವಾಗಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ಹಾಗೆಯೇ 2025 ನಮ್ಮ ಚಾನಲ್ ಮಿಷನ್ ಎಮರ್ಜೆನ್ಸಿ ಫಂಡನ್ನು ಬಿಲ್ಡ್ ಮಾಡೋದು. ಪ್ರತಿ ತಿಂಗಳು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ದುಡ್ಡನ್ನು ಎಮರ್ಜೆನ್ಸಿ ಫಂಡ್ ಅಂತ ತೆಗೆದಿಡ್ತಾ ಬನ್ನಿ. ಇದ್ರ ಬಗ್ಗೆ ಡೆಡಿಕೇಟೆಡ್ ವಿಡಿಯೋ ಇತ್ತು. ಪ್ರತಿ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಅದು ಸಿಗ್ತಾ ಹೋಗುತ್ತೆ. ಮತ್ತೊಂದು ಚಾರ್ಟ್ ಸ್ಟಾಕ್ನೊಂದಿಗೆ ಭೇಟಿ ಆಗ್ತೀನಿ. ಎಲ್ರಿಗೂ ನಮಸ್ಕಾರ.